ಸ್ವಚ್ಛ ಭಾರತ್ ಮಿಷನ್ 2ನೇ ಹಂತದಲ್ಲಿ ನಮ್ ಕಡೆ 3 ತಾಲೂಕ್ಗೋಸ್ಕರ ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ಫಂಡ್ಸ್ ಅಂತ ಇತ್ತು, ಲಭ್ಯ ಇತ್ತು. ಆ 3 ತಾಲೂಕ್ಗೋಸ್ಕರ 16 ಲಕ್ಷ ನಮ್ ಕಡೆ ಲಭ್ಯ ಇತ್ತು. ಸೊ ನಾವು ಅದು ಎಲ್ಲ ಕನ್ವರ್ಜೆನ್ಸ್ ಮಾಡ್ಕೊಂಡು ಕೆಮ್ರಾಲ್ ನಲ್ಲಿ ಒಂದು ಯೂನಿಟ್ ಶುರು ಮಾಡಿದ್ದೇವೆ. ಟೋಟಲ್ ಕಾಸ್ಟ್ ಅದೊಂದು 48 lakhs ಅಂತ ಇದೆ. ಸೊ ದಿಸ್ ಇಸ್ ಒನ್ ಆಫ್ ದ ಫಸ್ಟ್ ಟೈಮ್ ಇನ್ ಕರ್ನಾಟಕ ದಟ್ ನಾವು RDF ವೇಸ್ಟ್ ಅನ್ನು ಪೆಲೆಟ್ಸ್ ಅಲ್ಲಿ ಕನ್ವರ್ಟ್ ಮಾಡ್ತಾ ಇದ್ದೇವೆ. ಸೊ ಇದೊಂದು ಒಂದು ಬೇಸಿಕ್ ಪ್ರೊಸೆಸ್ ಹೇಳ್ತೇನೆ. ನಾವು ಮನೆ ಮನೆಗೆ ಹೋಗಿ ಪ್ರತಿಯೊಂದು ಗ್ರಾಮ ಪಂಚಾಯತ್ ನಲ್ಲಿ ಡ್ರೈ ವೇಸ್ಟ್ ಕಲೆಕ್ಟ್ ಮಾಡ್ತೇವೆ. ಅದು ಗ್ರಾಮ ಪಂಚಾಯತ್ ಲೆವೆಲ್ SWM ಯೂನಿಟ್ ನಲ್ಲಿ ಬರುತ್ತದೆ. ಅಲ್ಲಿಂದ ನಮ್ ಕಡೆ ಜಿಲ್ಲೆಯಲ್ಲಿ ಒಟ್ಟು 4 MRF ಇದೆ. ಸೊ ಆ ಎಲ್ಲ MRFs ಒಂದು ಗಾಡಿ ಆ ಗ್ರಾಮ ಪಂಚಾಯತ್ಗೆ ಹೋಗಿ ಅದು ವೇಸ್ಟ್ ಅಲ್ಲಿಂದ ಕಲೆಕ್ಟ್ ಮಾಡಿಕೊಂಡು MRF ಸೆಂಟರ್ ನಲ್ಲಿ ತರ್ತಾರೆ. ಸೊ ಇದರಲ್ಲಿ ವೇಸ್ಟ್ ಸ್ವಲ್ಪ 17 to 18 ಕ್ಯಾಟಗರೀಸ್ ನಲ್ಲಿ ಸೆಗ್ರಿಗೇಟ್ ಆಗ್ಬಿಡುತ್ತದೆ. ಇದರಲ್ಲಿ ಮ್ಯಾಕ್ಸಿಮಮ್ ಅರೌಂಡ್ 40 to 50% ಆಫ್ ವೇಸ್ಟ್ ಏನಿರುತ್ತದೆ ಅದು RDF ವೇಸ್ಟ್ ಇರುತ್ತದೆ. ಈ RDF ವೇಸ್ಟ್ ಸ್ವಲ್ಪ ಇನ್ವ್ಯಾಲ್ಯೂಯಬಲ್ ತರದ್ದು ಆಗ್ಬಿಡುತ್ತದೆ. ಅದೊಂದು ರೀಸೈಕ್ಲಿಂಗ್ ಅಥವಾ ಫ್ಯೂಚರ್ ವ್ಯಾಲ್ಯೂ ಚೈನ್ ನಲ್ಲಿ ಏನು ನಮ್ಗೆ ಕೆಲಸ ಮಾಡಕ್ ಆಗಲ್ಲ. ಸೊ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ನಾವು ಈ RDF ವೇಸ್ಟ್ ಅನ್ನು ಸಿಮೆಂಟ್ ಫ್ಯಾಕ್ಟರೀಸ್ ನಲ್ಲಿ ಕಳಿಸ್ತೇವೆ. ಸಿಮೆಂಟ್ ಫ್ಯಾಕ್ಟರೀಸ್ ನಲ್ಲಿ ಈ ವೇಸ್ಟ್ ಫ್ರೀ ಆಫ್ ಕಾಸ್ಟ್ ಅವರು ಆಕ್ಸೆಪ್ಟ್ ಮಾಡಬೇಕು, ಮತ್ತೆ ಅವರವರ ಬಾಯ್ಲರ್ಸ್ ನಲ್ಲಿ ಅದು ಇನ್ಸಿನರೇಟ್ ಮಾಡಬೇಕು ಅಥವಾ ಬರ್ನ್ ಮಾಡಬೇಕಾಗುತ್ತದೆ. ಸೊ ಇದರದ್ದು ನಮ್ಗೆ ಮೇನ್ ಇಶ್ಯೂ ಏನಾಗುತ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ನಮ್ ಕಡೆ ಅಕ್ಕಪಕ್ಕ ಎಲ್ಲಿ ಸಿಮೆಂಟ್ ಫ್ಯಾಕ್ಟರೀಸ್ ಇರೋದಿಲ್ಲ. ಸೊ ನಮ್ದು ಮ್ಯಾಕ್ಸಿಮಮ್ ಸಿಮೆಂಟ್ ಫ್ಯಾಕ್ಟರೀಸ್ ಕರ್ನಾಟಕ ಸ್ಟೇಟ್ ನಲ್ಲಿ ಬಿಜಾಪುರ ಇರ್ಲಿ, ಗುಲ್ಬರ್ಗ ಇರ್ಲಿ ಅಥವಾ ಬೆಳಗಾವಿ ಇರ್ಲಿ ಆ ಕಡೆ ಇರುತ್ತವೆ. ಸೊ ಈ ವೇಸ್ಟ್ ಅನ್ನು ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ನಮ್ಗೆ ಬಹಳಷ್ಟು ಖರ್ಚಾಗುತ್ತದೆ. ಒಂದು ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಕಾಸ್ಟ್ ನಮ್ದು ಬಹಳಷ್ಟು ಇರುತ್ತದೆ. ಸೆಕೆಂಡ್, ಈ ವೇಸ್ಟ್ ಟ್ರಾನ್ಸ್ಪೋರ್ಟ್ ಆಗುವಾಗ ನಮ್ದು ಫಾಸಿಲ್ ಫ್ಯೂಯಲ್ ಎಮಿಷನ್ಸ್ ಏನಿರುತ್ತದೆ, ಪೆಟ್ರೋಲ್ ಅಥವಾ ಡೀಸೆಲ್ ಸಂಬಂಧಪಟ್ಟ ಇರಲಿ, ಅದು ಕೂಡ ಜಾಸ್ತಿ ಆಗುತ್ತದೆ. ಸೊ ನಾವು ಇದೇ ಲೋಕಲಿ ಹೆಂಗೆ ಟ್ಯಾಕಲ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇವೆ. ಸೊ ನಾನು ಮಹಾರಾಷ್ಟ್ರದಲ್ಲಿ ಒಂದು ಯೂನಿಟ್ ನೋಡ್ಕೊಂಡು ಬಂದೆ. ಆವಾಗ ನಮ್ಗೆ ಅರ್ಥ ಆಯ್ತು ದಟ್ ವಿ ಕ್ಯಾನ್ ಕನ್ವರ್ಟ್ ದಿಸ್ ವೇಸ್ಟ್ ಇನ್ ಟು ಪೆಲೆಟ್ಸ್. ಅಂಡ್ ಈ ಪೆಲೆಟ್ಸ್ ಸ್ವಲ್ಪ ಕ್ಯಾಲರಿಫಿಕ್ ವ್ಯಾಲ್ಯೂ ಈ ಪೆಲೆಟ್ಸ್ ಹೈ ಇರುತ್ತದೆ. ಸೊ ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಲೋಕಲ್ ಬಾಯ್ಲರ್ಸ್. ಸೊ ನಾವು ಸಿನ್ಸ್ ಇಟ್ ವಾಸ್ ಅ ನ್ಯೂ ಟೆಕ್ನಾಲಜಿ, ನಾವು ಇದು ಟೆಂಡರ್ ಮಾಡುವಾಗ ಏನ್ ಕಂಡೀಷನ್ ಇನ್ಕ್ಲೂಡ್ ಮಾಡಿದ್ದೇವೆ ದಟ್ ಈ ಪೆಲೆಟ್ಸ್ ಏನೇನ್ ಜನರೇಟ್ ಆಗುತ್ತದೆ ಅದು ಬೈಬ್ಯಾಕ್ ಮಾಡಬೇಕು. ಸಿನ್ಸ್ ದ ಕಾಂಟ್ರಾಕ್ಟರ್, ಸಿನ್ಸ್ ದ ಎನಿ ಡೆವಲಪರ್ ಹೂ ಇಸ್ ಗಿವಿಂಗ್ ಅಸ್ ದಿಸ್ ಟೆಕ್ನಾಲಜಿ, ಅವರದ್ದು ಹೇಳಿಕೆ ಏನಿರುತ್ತದೆ ಅಂತ ಇದು ಖಂಡಿತ ಸೇಲ್ ಆಗುತ್ತದೆ. ಸೊ ನಾವು ಸ್ಟಾರ್ಟಿಂಗ್ ನಲ್ಲಿ ಜಸ್ಟ್ ಟು ಬಿ ಆನ್ ದ ಸೇಫ್ ಸೈಡ್ ನೀವೇ ಬೈಬ್ಯಾಕ್ ಮಾಡಬೇಕು ಅಂತ ನಾವು ಕಂಡೀಷನ್ ಇಟ್ಟಿದ್ದೇವೆ. ಅಂಡ್ ಅದೊಂದು ಬೈಬ್ಯಾಕ್ ಮಿನಿಮಮ್ ಕಾಸ್ಟ್ ಅರೌಂಡ್ 5 rupees per kg ಇಟ್ಕೊಡ್ಬೇಕು ಅಂತ ಹೇಳಿದ್ದೇವೆ. ಸೊ ಬೇಸ್ಡ್ ಆನ್ ದಿಸ್ ಟೆಂಡರ್ ವಾಸ್ ಕಾಲ್ಡ್. ಅದು ಯೂನಿಟ್ ಈಗ ಆಪರೇಷನಲ್ ಆಗಿದೆ. ನಾವು SHG ಗ್ರೂಪ್, ಒಂದು ಕೆಮ್ರಾಲ್ ನಲ್ಲಿ ಇರೋರು SHG ಗ್ರೂಪ್ ಕಡೆಯಿಂದ ಇದೊಂದು ಆಪರೇಷನ್ ಮಾಡ್ತಾ ಇದ್ದೇವೆ. ಸೊ ಈ ಆಪರೇಷನ್ ಮಾಡುವಾಗ ನಾವು ಆಲ್ಮೋಸ್ಟ್ 5 ಮಹಿಳೆಯರಿಗೆ ಒಂದು ಜಾಬ್ ಅಪರ್ಚುನಿಟಿ ಕೊಡ್ತಾ ಇದ್ದೇವೆ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಮುಲ್ಕಿ ತಾಲೂಕ್ ಪಂಚಾಯತ್, ಸ್ವಚ್ಛ ಭಾರತ್ ಗ್ರಾಮೀಣ್ ಮಿಷನ್ ಯೋಜನೆಯಡಿ ಇವತ್ತು ಕೆಮ್ರಾಲ್ ಗ್ರಾಮ ಪಂಚಾಯತ್ ಪರಿಸರದಲ್ಲಿ ಒಣತ್ಯಾಜ್ಯದಿಂದ ಇಂಧನ ಪ್ಯಾಲೆಟ್ ಉತ್ಪಾದನಾ ಕೇಂದ್ರವನ್ನು ಇವತ್ತು ಸ್ಥಾಪನೆಯಾಗಿದೆ. ಇದರ ಮುಖ್ಯ ಉದ್ದೇಶ ಏನು, MRF ಘಟಕ ಇದೆ, ಅಂದ್ರೆ ಮೆಟೀರಿಯಲ್ ರಿಕವರಿ ಫೆಸಿಲಿಟಿ. ಅಲ್ಲಿ ಏನು ರಾ ಮೆಟೀರಿಯಲ್ ಉತ್ಪಾದನೆ ಆಗುತ್ತೆ, ಅದು ಮುಖ್ಯವಾಗಿ ಚಪ್ಪಲಿ, ಪ್ಲಾಸ್ಟಿಕ್ ಅಥವಾ ಬಟ್ಟೆ, ಇದು ಮಣ್ಣಿನಲ್ಲಿ ಕರಗದ ವಸ್ತು ಆಗಿರುವುದರಿಂದ ಅದನ್ನ ಇಲ್ಲಿಗೆ ತಂದು ಅದನ್ನ ಈ ಒಂದು ಘಟಕದಲ್ಲಿ ಪುಡಿ ಪುಡಿ ಮಾಡಿ ಅದನ್ನ ಒಂದು ಪ್ಯಾಲೆಟ್ ಮಾಡುವ ಒಂದು ಯೋಜನೆಯನ್ನ ಇವತ್ತು ಕೈಗೆತ್ತಿಕೊಳ್ಳಲಾಗಿದೆ. ಇದರ ಮುಖ್ಯ ರೂವಾರಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ಕಾರ್ಯನಿರ್ವಾಹಕ ಅಧಿಕಾರಿಯಾದಂಥ ವಿನಾಯಕ್ ಸರ್ ಅವರು ಪುಣೆಗೆ ಹೋಗಿ ಈ ಒಂದು ಘಟಕವನ್ನು ವೀಕ್ಷಿಸಿ ಅದನ್ನು ಕೂಡ ಇಲ್ಲಿ ನಾವು ಮಾಡ್ಬೇಕಂತ ಹೇಳುವ ನಿಟ್ಟಿನಲ್ಲಿ ಇವತ್ತು ಈ ಒಂದು ಇಂಧನ ಪ್ಯಾಲೆಟ್ ಉತ್ಪಾದನಾ ಕೇಂದ್ರವನ್ನು ಇವತ್ತು ಕೆಮ್ರಾಲ್ ಗ್ರಾಮ ಪಂಚಾಯತಿನಲ್ಲಿ ಮಾಡಿದ್ದಾರೆ. ಇಲ್ಲಿ ಒಣತ್ಯಾಜ್ಯದಿಂದ ಇಂಧನ ಪ್ಯಾಲೆಟ್ ಉತ್ಪಾದನಾ ಕೇಂದ್ರ ನಮ್ಮ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ನಡೀತಿದೆ. ಅದು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ತಾಲೂಕಿನ ಕೆಮ್ರಾಲ್ ಗ್ರಾಮ ಪಂಚಾಯತಿಯಲ್ಲಿ ನಡೀತಾ ಇದೆ. ಈ ಒಂದು ಕೆಲಸದಲ್ಲಿ ನಮ್ಮ ಕೋರ್ದಬ್ ಸಂಜೀವಿನಿ ಒಕ್ಕೂಟದ ಮಹಿಳೆಯರ ಮುಂದಾಳತ್ವದಿಂದ ನಡೀತಾ ಇದೆ. ಇದಕ್ಕೆ ಸಪೋರ್ಟ್ ಆಗಿ ನಮಗೆ ಕೆಮ್ರಾಲ್ ಗ್ರಾಮ ಪಂಚಾಯತ್ ಹಾಗೂ ನಮ್ಮ NRM ಸಿಬ್ಬಂದಿ ಹಾಗೂ ನಮ್ಮ ಜಿಲ್ಲಾ ಪಂಚಾಯತ್ ಕೂಡ ತುಂಬಾನೇ ಸಪೋರ್ಟ್ ಇದೆ. ಹಾಗೆ ನಮ್ಮ ಮಹಿಳೆಯರಿಗೆ ಮನೆಯಲ್ಲಿ ಇದ್ದವರು ತುಂಬಾ ಜನ ಇದ್ರು.
ಹಾಗೆ ಇಲ್ಲಿ ಅವರಿಗೆ ಉದ್ಯೋಗ ಕೂಡ ಸೃಷ್ಟಿಯಾಗಿದೆ. ಹಾಗೆ ಅವರು ಸ್ವಾವಲಂಬಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಹಾಗೆ ಅವರು ಮೊದ್ಲು ಮನೆಯಲ್ಲೇ ಇದ್ರು, ಅವ್ರಿಗೆ ಕೆಲಸ ಇರ್ಲಿಲ್ಲ. ಹಾಗೆ ಕೆಲಸ ಅವ್ನು ಕೇಳ್ತಾ ಇದ್ರು, ಇದ್ರೆ ಏನಾದ್ರು ಹೇಳಿ ಅಂತ. ಹಾಗೇನೆ ಇದೊಂದು ನಮ್ಗೆ ಒಂದು ಅಪರ್ಚುನಿಟಿ ಬಂತಲ್ಲ, ಹಾಗೆ ಅವರಿಗೆ ನಾವು ಹೇಳಿದ್ವಿ. ಹಾಗೆ ಅವರು ಇಲ್ಲಿ ವರ್ಕ್ ಮಾಡ್ತೇವೆ ಅಂತ ಹೇಳಿ ಈಗ ಅವರು ಸ್ವ ಇಚ್ಛೆಯಿಂದ ಬಂದು ಕೆಲಸ ಚೆನ್ನಾಗಿ ಮಾಡ್ತಿದ್ದಾರೆ.